ಕಾಲುವೆಯೊಂದರಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲಿ ಈ ವ್ಯಕ್ತಿ ಯಾರು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾಲುವೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಮಂಡ್ಯದ ಮದ್ದೂರಿನ ಶಿವಪುರ ಬಳಿಯ ಕಾಲುವೆಯಲ್ಲಿ ಶವ ಪತ್ತೆಯಾಗಿರುವಂಥದ್ದು. ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಯಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಮೃತನ ಗುರುತು ಪತ್ತೆಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಲುವೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಯಾರು ಈ ವ್ಯಕ್ತಿ? ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೋ ಅಥವಾ ಯಾರಾದರೂ ಕೊಲೆ ಮಾಡಿ ತೆಗೆದುಕೊಂಡು ಬಂದು ಕಾಲುವೆಗೆ ಬಿಸಾಕಿ ಹೋದ್ರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾಗಿ ಅಧಿಕಾರಿಗಳು ಈಗಾಗಲೇ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಎಲ್ಲೆಲ್ಲಿ ಮಿಸ್ಸಿಂಗ್ ಕೇಸ್ಗಳಾಗಿದೆ ಅದೆಲ್ಲವನ್ನು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವ್ಯಾವ ಭಾಗದಲ್ಲಿ ಅಥವಾ ಈ ಮಂಡ್ಯ ಸುತ್ತಮುತ್ತ ಭಾಗದಲ್ಲಿ ಯಾವುದಾದ್ರೂ ವ್ಯಕ್ತಿಯ ಮಿಸ್ಸಿಂಗ್ ಕೇಸ್ ಏನಾದರೂ ದಾಖಲಾಗಿದೆಯಾ ಅನ್ನೋದರ ಕುರಿತು ತನಿಖೆ ಸದ್ಯಕ್ಕೆ ಸಾಗ್ತಾ ಇದೆ. ಅದರ ಆಧಾರದ ಮೇಲೆಗೂ ಕೂಡ ಈ ವ್ಯಕ್ತಿ ಯಾರು, ಯಾಕಾಗಿ ಇಲ್ಲಿ ಬಂದು ಪ್ರಾಣವನ್ನು ಕಳೆದುಕೊಂಡ್ರು, ಇದು ಅಕಸ್ಮಾತಾಗಿ ಕಾಲುವೆಗೆ ಜಾರಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡ್ರ ಅಥವಾ ಯಾರಾದರೂ ಕೊಲೆ ಮಾಡಿ ತೆಗೆದುಕೊಂಡು ಬಂದು ಇಲ್ಲಿ ಬಿಸಾಡಿ ಹೋದರ ಅನ್ನೋದು ತನಿಖೆ ಆಗಬೇಕಾಗಿದೆ. ತನಿಖೆಯಿಂದ ಸತ್ಯಾಸತ್ಯತೆ ಹೊರ ಬೀಳಬೇಕಾಗಿದೆ. ಸದ್ಯಕ್ಕೆ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿದೆ. ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಆತನ ಮೃತದೇಹದಲ್ಲಿ ಏನಾದರೂ ಗಾಯದ ಗುರುತುಗಳಿದ್ದಾವ, ಏನು ಕತೆ, ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಆಗಬೇಕಾಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಆತನ ಹಿನ್ನೆಲೆ ಅಥವಾ ಯಾರು ಏನು ಎತ್ತ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ.